ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ನಡೆದ 16ನೇ ಆವೃತ್ತಿಯ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿಯಲ್ಲಿ 2416 ಅಭ್ಯರ್ಥಿಗಳಿಗೆ ಸ್ಥಳದಲ್ಲಿಯೇ ಉದ್ಯೋಗದ ಅವಕಾಶ ದೊರಕಿದ್ದರೆ 6183 ಅಭ್ಯರ್ಥಿಗಳು ವಿವಿಧ ಹುದ್ದೆಗಳಿಗೆ ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದರ ಜೊತೆಗೆ ಇವತ್ತು ಕೆಲವೆಲ್ಲ ಅಂಕಿಅಂಶಗಳು ಇದನ್ನು ಹಂಚಿಸುವುದು ನಮ್ಮ ಕರ್ತವ್ಯ. ಮುಖ್ಯವಾಗಿ ಇವತ್ತು ನೀವು ಏನ್ ನೋಡ್ತಿದ್ರಿ, ಸ್ಪಾಟ್ ಆಫರ್ ಮತ್ತೆ ಈ ಶಾರ್ಟ್ ಲಿಸ್ಟ್, ಇದರ ಪೂರ್ತಿ ಮಾಹಿತಿ ಈಗಾಗಲೇ ನಮ್ಮ ಸೈಟ್ ಅಲ್ಲಿ ನಾವು ಮಕ್ಕಳಿಗೆ ಆಲ್ರೆಡಿ SMS ಕಳಿಸಿ ಆಗಿದೆ. ಎಲ್ಲಾ ಕಂಪನಿಗಳಲ್ಲಿ ಯಾವ ಯಾವ ಸೆಲೆಕ್ಷನ್ ಆಗಿದೆ ಇದರ ಮಾಹಿತಿ ನೀವು ಆಚೆ ನಮ್ಮ ಸ್ಲೈಡ್ ನೋಡಬಹುದು. ಇದರಲ್ಲಿ ಎಲ್ಲ ಕಂಪನಿಯ ಡೀಟೇಲ್ಸ್ಗಳು, ಎಷ್ಟೆಷ್ಟು ಮಕ್ಕಳು ಶಾರ್ಟ್ ಲಿಸ್ಟ್ ಆಗಿದ್ದಾರೆ, ಸಿಲೆಕ್ಟ್ ಆಗಿದ್ದಾರೆ, ಇದರ ಇಡೀ ಪೂರ್ತಿ ಡೀಟೇಲ್ಗಳು ಈಗ ಲಭ್ಯವಾಗಿದೆ. ಯಾರೇ ಮಕ್ಕಳು ಕೂಡ ಎಲ್ಲಿದ್ರು ಕೂಡ ಅವರಿಗೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ತದೆ, ನಿಮ್ಗೂ ಕೂಡ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ತದೆ. ಪೂರ್ತಿ ಡೀಟೇಲ್ಸ್ ಇದರಲ್ಲಿ ನೀವು ನೋಡಿದ್ರೆ, ಈಗ ಹೆಸರು ಕೂಡ ಎಲ್ಲಿಯಾದ್ರೂ ಕನ್ಫ್ಯೂಷನ್ ಇದ್ರೆ ಖಾಲಿ ಹೆಸರು, ಇಲ್ಲಾಂದ್ರೆ ID ನಂಬರ್ ಇಲ್ಲಿ ಹಾಕಿದ್ರೆ, ಇಲ್ಲಾಂದ್ರೆ ಸೆಕ್ಟರ್ ವೈಸ್, ಇಲ್ಲಾಂದ್ರೆ ಕ್ವಾಲಿಫಿಕೇಶನ್ ವೈಸ್ ಯಾವ್ಯಾವ ಸಿಲೆಕ್ಷನ್ ಆಗಿದೆ, ಏನ್ ಸಿಲೆಕ್ಷನ್ ಆಗಿದೆ ಅದರ ಪೂರ್ತಿ ಮಾಹಿತಿ ಇದರಲ್ಲಿ ಇದೆ. ನಾವು ತುಂಬಾ ವಿವರಗಳು ಅವರ ನಂಬರ್ ಹಾಕ್ಲಿಲ್ಲ, ಇದರಲ್ಲಿ ಫೋನ್ ನಂಬರ್ ಹಾಕ್ಲಿಲ್ಲ. ಯಾಕೆ ಹೇಳಿದ್ರೆ ಸುಮ್ಮನೆ ಅವರ ಪ್ರೈವಸಿ ಇದಾಗಬಾರ್ದಂತ. ಆದ್ರೂ ಅವರ ಇಮೇಲ್ ID ಮತ್ತೆ ಅವರ ನಂಬರ್ ಏನುಂಟು, ನೀವಿಲ್ಲಿ ಏನ್ ನೋಡ್ತಿದ್ರಿ, ಇವರೆಲ್ಲರೂ ಕೂಡ ಆನ್ಲೈನ್ ರಿಜಿಸ್ಟರ್ ಮಾಡಿದವರು. ಆ ಕಾರಣಕ್ಕೆ ನಾನು ಯಾವಾಗ್ಲೂ ಹೇಳುದು ಆನ್ಲೈನ್ ರಿಜಿಸ್ಟ್ರೇಷನ್ ಕಡ್ಡಾಯ. ಆದ್ರೂ ಈಗ ಕೆಲವು SLC PUC ITI ಮಕ್ಕಳಿಗೆ ನಾವು ಆ ಸ್ಪಾಟ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿದ್ದೇವೆ. ಬಟ್ ಇನ್ನು ಕೆಲವರೆಲ್ಲ ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡಿದವರು ಕೂಡ ಇದ್ದಾರೆ. ಇವ್ರಿಗೆ ಒಂದು ಅನುಕೂಲ ಆಗ್ಲಿ ಅಂತ ಒಂದು 500 ಜನ ಇದ್ದಾರೆ ಇದರಲ್ಲಿ. ಅವ್ರದ್ದು ಏನ್ ನಾವು ಮಾಡ್ತೇವೆ ಹೇಳಿದ್ರೆ, ದೂರವಾಣಿ ಮುಖಾಂತರ ಹಾಗೂ SMS ಮುಖಾಂತರ ನಾವು ಅವರಿಗೆ ತಿಳಿಸ್ತೇವೆ. ಬಾಕಿ ಉಳಿದ ಯಾವುದು 500 ಮಕ್ಕಳ ಡೀಟೇಲ್ಸ್ ಇದರಲ್ಲಿ ನಮ್ಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಆ ಡೀಟೇಲ್ಸ್ ಗಳನ್ನು ನಾವು ಕಂಪ್ಲೀಟ್ಲಿ ಅವರಿಗೆ ದೂರವಾಣಿ ಮುಖಾಂತರ ನಮ್ಮ ಸಿಬ್ಬಂದಿಗಳು ಅದು ಮಾಡ್ತಾರೆ. ಸೊ ಇವತ್ತು ನೀವು ನೋಡಬಹುದು ಇದರ ಪೂರ್ಣ ಡೀಟೇಲ್ಸ್, ನಾವು ಏನು ಇದು 6,000 2,000 ಎಲ್ಲ ಹೇಳ್ತೇವೆ, ಇದೆಲ್ಲ ಡೀಟೇಲ್ಸ್ ಇದರಲ್ಲಿ ಲಭ್ಯವಿದೆ, ನೀವುಗಳು ಕೂಡ ತಿಳ್ಕೊಳ್ಬಹುದು. ನಾನು ಬಾರಿ ಪ್ರಾಮುಖ್ಯ ವಿಚಾರ ನಿಮ್ಗೆ ಹೇಳಲೇಬೇಕು. ಯಾಕೆ ಹೇಳಿದ್ರೆ ಪ್ರತಿ ವರ್ಷ ಇದು ಇಡೀ ಈ ಸಲ ಬಂದ ಟೋಟಲ್ ನಮ್ಗೆ ರಿಜಿಸ್ಟ್ರೇಷನ್ಗಳು 471 ಕಂಪನಿಗಳು ರಿಜಿಸ್ಟರ್ ಆಗಿತ್ತು. 347 ಕಂಪನಿಗಳನ್ನು ನಾವು ಅಪ್ರೂವ್ ಮಾಡಿದ್ದು, 50 ಕಂಪನಿಗಳು ಮತ್ತೆ ಲಾಸ್ಟ್ ಮೂಮೆಂಟ್ ರಿಜಿಸ್ಟ್ರೇಷನ್ ಮತ್ತೆ ಕೆಲವೆಲ್ಲ ರಿಜಿಸ್ಟ್ರೇಷನ್ ನಾವು ಒಪ್ಕೊಳ್ಳಿಲ್ಲ, ಮತ್ತೆ ಕೆಲವೊಂದು 74 ಕಂಪನಿಗಳನ್ನು ನಾವು ರಿಜೆಕ್ಟ್ ಮಾಡಿದ್ದೇವೆ. ಈವನ್ ಸೆಕ್ಟರ್ ವೈಸ್ ಕೂಡ ಈಗ ಯಾವ್ಯಾವ ಸೆಕ್ಟರ್ದು ಎಷ್ಟೆಷ್ಟು ಭಾಗವಹಿಸಿದ್ದಾರೆ ಅದೆಲ್ಲ ಡೀಟೇಲ್ಸ್ ಕೂಡ ಇದು ನಮ್ಮ ಬ್ಯಾಕ್ ಎಂಡ್. ಇದು ನಾವು ಇನ್ಫಾರ್ಮೇಶನ್ ಹೊರಗೆ ಸಿಗುದಿಲ್ಲ, ನೀವು ಇದರಲ್ಲಿ ನೋಡಬಹುದು. ಇದು ಕಂಪ್ಲೀಟ್ಲಿ ಈಗ ಹೊರಗಡೆ ಕಂಪ್ಲೀಟ್ಲಿ ಆಲ್ ಇನ್ಫಾರ್ಮೇಶನ್ ಇಸ್ ಅವೈಲೇಬಲ್. ಇನ್ನೊಂದು ಇದು ಭಾರಿ ಪ್ರಾಮುಖ್ಯ ವಿಚಾರ, ಇದು ನೀವು ಗಮನಿಸಬೇಕು. ಯಾಕೆ ಹೇಳಿದ್ರೆ ಇದು ನಾನು ಇವನ್ ನಿಮ್ಗೆ ಕೈಯಲ್ಲಿ ಇದು ಕೂಡ ಕೊಟ್ಟಿದ್ದೇವೆ, ಯಾವ್ದಾ ಲಿಸ್ಟ್ ಕೂಡ ಕೊಟ್ಟಿದ್ದೇವೆ. ಪ್ರತಿ ವರ್ಷ ಏನಾಗ್ತದೆ ಹೇಳಿದ್ರೆ, ನಮ್ಗೆ ಈಗ ಒಂದು ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂತ ಹೇಳ್ತೇವೆ. ಈಗ ಒಂದು ಕಂಪನಿಗೆ ಅಟ್ಲೀಸ್ಟ್ ಒಂದು 50 ಅಭ್ಯರ್ಥಿ ಇವ್ರು ಬರ್ಬೇಕು, ಒಂದು 50 ಕ್ಯಾಂಡಿಡೇಟ್ಸ್ ತನಕ ಬರ್ಬೇಕು, ಅದು ನಮ್ಮ ಒಂದು ಟಾರ್ಗೆಟ್. ಆ ಕಾರಣಕ್ಕಾಗಿ ಪ್ರತಿ ವರ್ಷ ನಮ್ಗೆ ಈ ವರ್ಷ ನಮ್ಗೆ 300 ಕಂಪನೀಸ್ ಅಂತ ಇದ್ರೆ ನಾವೊಂದು ಅಟ್ಲೀಸ್ಟ್ ಒಂದು 15,000 ವಿದ್ಯಾರ್ಥಿಗಳು ಬರ್ಬೇಕಂತ ನಮ್ಮ ಒಂದು ಟಾರ್ಗೆಟ್ ಇರ್ತದೆ. ವರ್ಷ ನಾವು ಏನ್ ಮಾಡ್ತಿದ್ದೇವೆ ಹೇಳಿದ್ರೆ, ಈ ಬೇರೆ ಬೇರೆ ಸೈಟ್ ಗಳ ಮುಖಾಂತರ ಎಲ್ಲ ಪ್ರಚಾರ ಮಾಡಿ ಅವಾಗ ಏನಾಗ್ತಿತ್ತು, ಜಾಸ್ತಿ ಬೆಂಗಳೂರು ಕಡೆಯಿಂದ ಮತ್ತೆ ಸ್ವಲ್ಪ ಸಿಟಿ ಕಡೆಯಿಂದ ಜಾಸ್ತಿ ಬರ್ತಿದ್ರು. ಈ ವರ್ಷ ಈ ಇಡೀ ಕ್ಯಾಲ್ಕುಲೇಷನ್ ಇದು ನಮ್ಮ ಆನ್ಲೈನ್ ಅಲ್ಲಿ ಫುಟ್ಫಾಲ್ ಆಗಿದೆ ಕ್ಯಾಲ್ಕುಲೇಷನ್. 12,000 ಮಕ್ಕಳು ಕರ್ನಾಟಕದಿಂದ ಬಂದ ಮಕ್ಕಳು, ಅದರಲ್ಲಿ ನೀವು ನೋಡಿದ್ರೆ ಒಂದು ಕೇರಳದಿಂದ 1,000 ಮಕ್ಕಳು. ಹೋದ ವರ್ಷ ನೀವು ನೋಡಿದ್ರೆ ತಮಿಳ್ನಾಡುಯಿಂದನೇ ಒಂದು 500 ಮಕ್ಕಳಿದ್ರು, ಆಂಧ್ರ ಪ್ರದೇಶದಿಂದ 500 ಮಕ್ಕಳಿದ್ರು. ನೀವು ಎನ್ಸ್ಬಹುದು ಇದು ಹೇಗೆ ಈ ರಾಜ್ಯಗಳಿಂದ ಮಕ್ಕಳು ಬರ್ತಾರೆ ಅಂತ. ಇದಕ್ಕೆ ಮುಖ್ಯ ಕಾರಣ ಇವರೆಲ್ಲ ಜಾಬ್ ಸ್ಕೌಟಿಂಗ್, ಇವರು ಬೆಂಗಳೂರಲ್ಲಿ ಇರುವ ಕಾರಣ ಕೆಲವು ನಮ್ಮ ಅಲ್ಲಿ ನಾವು ಈ ಸೋಷಿಯಲ್ ಮೀಡಿಯಾ ಹಾಗೆಲ್ಲ ರೀಚ್ ಆಗುವಾಗ ಸೊ ಅಲ್ಲಿಯ ಜನ ಜಾಸ್ತಿ ಬರ್ತಾರೆ. ನಾನು ಸ್ಟಾರ್ಟಿಂಗ್ ಇಂದ ಕೂಡ ಹೇಳ್ತಿದ್ದೆ, ಏನ್ ಹೇಳಿದ್ರೆ ನೀವು ಸುಮ್ಮನೆ ಅಲ್ಲಿ ಬರಬೇಡಿ, ನೀವು ಸ್ವಲ್ಪ ತಿಳ್ಕೊಂಡು ಬನ್ನಿ ಅಂತ. ಸೊ ಆ ಕಾರಣದಿಂದ ನೀವು ನೋಡಿದ್ರೆ ಈ ಜಾಗ್ರಫಿಕಲ್ ಸ್ಪ್ರೆಡ್ ನೀವು ನೋಡಿದ್ರೆ, ಈಗ 15 ಟಾಪ್ ಡಿಸ್ಟ್ರಿಕ್ಟ್ಸ್ ನೀವು ನೋಡಿ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಬೆಂಗಳೂರು, ಬೆಳಗಾವಿ, ಇದೆಲ್ಲ ಬ್ರೇಕ್. ನೀವು ಇನ್ನು ಅದನ್ನು ಡೀಟೇಲ್ಸ್ ನೀವು ಚೆಕ್ ಮಾಡ್ಲಿಕ್ಕೆ ಹೋದ್ರೆ, ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ 6,183 ಮಕ್ಕಳು, ಅದರಲ್ಲಿ ಇಡೀ ಜಾಗ್ರಫಿಕಲ್ ಸ್ಪ್ರೆಡ್ ನೀವು ನೋಡಿ, ಮಂಗಳೂರಲ್ಲಿ ಎಷ್ಟು, ಬಂಟ್ವಾಳಲ್ಲಿ ಎಷ್ಟು, ಬೆಳ್ತಂಗಡಿಯಲ್ಲಿ ಎಷ್ಟು, ಮೂಡುಬಿದ್ರಿಯಲ್ಲಿ ಎಷ್ಟು, ಪುತ್ತೂರಲ್ಲಿ ಎಷ್ಟು, ಈ ಎಲ್ಲ ಡೀಟೇಲ್ಸ್ ಗಳು ಕೂಡ ನಮ್ಗೆ ಆ ಬ್ರೇಕ್ ಕರೆಕ್ಟ್ ಆಗಿ ನಮ್ಗೆ ಡಿವೈಡ್ ಆಗಿ ಸಿಕ್ಕಿದೆ. ಈಗ ಉಡುಪಿಯಲ್ಲಿ ನೀವು ಕೂಡ ಡಿವೈಡ್ ಮಾಡಿದ್ರೆ ಕಾರ್ಕಳದಲ್ಲಿ ಎಷ್ಟು, ಉಡುಪಿಯಲ್ಲಿ ಎಷ್ಟು, ಕುಂದಾಪುರದಲ್ಲಿ ಎಷ್ಟು, ಬ್ರಹ್ಮಾವರದಲ್ಲಿ ಎಷ್ಟು, ಕಾಪುಲ್ಲಿ ಎಷ್ಟು, ಹೆಬ್ರಿಯಲ್ಲಿ ಎಷ್ಟು, ಈ ಬ್ರೇಕಪ್ ಕೂಡ ನಮ್ಗೆ ಆಲ್ರೆಡಿ ಲಭ್ಯವಿದೆ.
ಕಾಸರಗೋಡನ್ನು ಕೂಡ ನೀವು ಡಿವೈಡ್ ಮಾಡಿದ್ರೆ ಮಂಜೇಶ್ವರ, ಕಾಸರಗೋಡು, ಉಪ್ಪಳ ಇದೆಲ್ಲ ಬೇರೆ ಬೇರೆ ಕಡೆದ್ದು ಡಿವೈಡ್ ಆಗಿದೆ. ಶಾರ್ಟ್ ಲಿಸ್ಟ್ ಅಲ್ಲ, ಖಾಲಿ ಸಿಲೆಕ್ಷನ್ ಮಾತ್ರ ದೊಡ್ಡದಿದ್ದೇನೆ. ಇನ್ನು ಮುಂದಕ್ಕೆ ನಾವು ಶಾರ್ಟ್ ಲಿಸ್ಟ್ ಅನ್ನು ಕೂಡ ಇದೇ ರೀತಿಯಲ್ಲಿ ನಾವು ಬ್ರೇಕ್ ಇನ್ ಮಾಡ್ತೇವೆ. ಯಾವ ಮಂಗಳೂರಿಂದ, ಬಂಟ್ವಾಳದಿಂದ, ಮೂಡುಬಿದ್ರಿಯಿಂದ, ಬೆಳ್ತಂಗಡಿಯಿಂದ, ಕಾರ್ಕಳದಿಂದ ಎಷ್ಟೆಷ್ಟು ಸೆಲೆಕ್ಟ್ ಆಗಿದ್ದಾರೆ ಇದರ ಪೂರ್ಣ ಮಾಹಿತಿ ಕೂಡ ಲಭ್ಯವಿದೆ. ಇನ್ನೊಂದು ಮಾಹಿತಿ ನಾನು ನಿಮ್ಗೆ ಕೊಡ್ಲೇಬೇಕು, ಯಾಕೆ ಹೇಳಿದ್ರೆ ಇದು ನಮ್ಗೆ ಕೂಡ ಒಂದು ಫ್ಯಾಸಿನೇಟ್ ಆಗಿರೋ ಮಾಹಿತಿ. ಏನ್ ಹೇಳಿದ್ರೆ ಮೇಲ್ ಮತ್ತೆ ಫಿಮೇಲ್ ರೇಷಿಯೋ ಅದು ನೀವು ನೋಡ್ಲಿಕ್ಕೆ ಹೋದ್ರೆ ಆಲ್ಮೋಸ್ಟ್ 718 ಮೇಲ್ಸ್ ಆದ್ರೆ 729 ಫಿಮೇಲ್ಸ್. ಸೊ ಈಗ ಬಾಕಿ ಉಳಿದ ಡೀಟೇಲ್ಸ್ ನೀವು ನೋಡ್ಲಿಕ್ಕೆ ಹೋದ್ರೆ ರಿಕ್ರೂಟರ್ಸ್ ಕೂಡ ವ್ಯಕ್ತ ಮಾಡಿದ್ದಾರೆ, ಇವರು ಈ ವರ್ಷ ಕ್ವಾಲಿಟಿ ಆಫ್ ದ ಸ್ಟೂಡೆಂಟ್ಸ್ ಒಳ್ಳೆದಿತ್ತು, ಸ್ವಲ್ಪ ತಿಳ್ಕೊಂಡ್ ಬಂದ್ರಂತ ಅವರು ಕೂಡ ಅನಿಸಿಕೆ ಅವರು ವ್ಯಕ್ತ ಮಾಡಿದ್ರು. ಎಷ್ಟೋ ಈ ಸೋಷಿಯಲ್ ಮೀಡಿಯಾ ನಿಮ್ಮ ಚಾನೆಲ್ಸ್ ಗಳ ಮುಖಾಂತರ ಆ ಡೀಟೇಲ್ಸ್ ಕೂಡ ಎಲ್ರಿಗೂ ಹೋಗಿದೆ. ಈ ಸಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹೈಯೆಸ್ಟ್ ಕಂಪನೀಸ್ ಬಂದದ್ದು 75 ಕಂಪನೀಸ್ಗಳಲ್ಲಿ 924 ಶಾರ್ಟ್ ಲಿಸ್ಟ್, 523 ಸಿಲೆಕ್ಷನ್ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ. ಅದರಲ್ಲಿ ಕೂಡ ನೀವು ಟಾಟಾ ಎಲೆಕ್ಟ್ರಾನಿಕ್ಸ್ ಏನ್ ನೋಡಿದ್ರೆ 216 ಕ್ಯಾಂಡಿಡೇಟ್ಸ್ ಟಾಟಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಎಚ್ಎಲ್ ಮ್ಯಾಂಡೋ 99 ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ತಗೊಂಡಿದ್ದಾರೆ. ಅದು ಕೂಡ ENC EEE ಮೆಕ್ಯಾನಿಕಲ್. ನಿನ್ನೆ ನಂಗೆ ಪುತ್ತೂರಿಂದ ಒಂದು ಕಾಲ್ ಬಂದಿತ್ತು, ಆಲ್ಮೋಸ್ಟ್ ಒಂದು 5 ಮಕ್ಕಳು ಈಗ ಆಲ್ರೆಡಿ ಹೋಗಿ ಜಾಯ್ನ್ ಆಗಿದ್ದಾರೆ ಅಂತ. ಸೊ ಇಂಥ ಮಾಹಿತಿಗಳು ನಮ್ಗೆ ಬರ್ತದೆ, ಬಾರಿ ಕಮ್ಮಿ ಜನ ಒಂದು ಕಾಲ್ ಮಾಡಿ ಥ್ಯಾಂಕ್ ಯು ಎಲ್ಲ ಇದು ಹೇಳೋದು. ಆದ್ರೂ ಇಂಥವೆಲ್ಲ ಬರುವಾಗ ನಾನು ನಿಮ್ಗೆ ಶೇರ್ ಮಾಡೋದು ನನ್ನ ಕರ್ತವ್ಯ. ಒಳ್ಳೆ ಮಾಡಿದ್ದಾರೆ ಈ ವರ್ಷ. ಏನ್ ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹೇಳಿದ್ರೆ, ಫೈನಲಿ ಮುಂದೆ ಹೇಗೆ ಆಳ್ವಾಸ್ ಪ್ರಗತಿ ನಮ್ಮ ಕಲ್ಪನೆ ಹೇಗೆ ಅಂತ. ಈ ವರ್ಷ ನಿಮಗೆ ಗೊತ್ತಿರಬಹುದು, ಸುಮಾರು ಇಂಥ ಯುವಕ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳಿಗೆ ಒಗ್ಗೂಡಿಸಿ ನಾವುಗಳು ಅವರನ್ನು ಕೂಡ ನಮ್ಮ ಜೊತೆಗೆ ತಕೊಂಡು ಈ ವರ್ಷ ಕೆಲವೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ. ಫ್ಯೂಚರ್ ನಮ್ಮ ಪ್ಲಾನ್ ಏನ್ ಹೇಳಿದ್ರೆ, ಮುಖ್ಯವಾಗಿ ಈಗ ಪ್ರತಿ ಏರಿಯಾಸ್ ಅಲ್ಲಿ, ಇದು ನಮ್ಮ ಕಡೆ ಇರಬಹುದು, ಈವನ್ ಹೊರ ಜಿಲ್ಲೆಗಳಲ್ಲಿ ಕೂಡ ಇರಬಹುದು, ನಮ್ಮದು ಆಲ್ರೆಡಿ ಈ ನುಡಿಸಿರಿಯ ಘಟಕಗಳಿದೆ. ಆ ಘಟಕಗಳನ್ನು ಕೂಡ ಸ್ವಲ್ಪ ಉಪಯೋಗಿಸಿ ಅದರ ಜೊತೆಗೆ ಸ್ವಲ್ಪ ಈ ಯುವಕ ಸಂಘಟನೆಗಳನ್ನು ಸ್ವಲ್ಪ ಅವರನ್ನು ನಮ್ಮ ಜೊತೆ ತಕೊಂಡು ನಾವು ಸುಮಾರು ಈ ಪೂರ ತಯಾರಿಗೆ ಸುಮಾರು ಪ್ರಯತ್ನ ಪಡ್ತೇವೆ. ಸೊ ಈಗ ನಮ್ಮ ಇಡೀ ಟಾರ್ಗೆಟ್ ಏನ್ ಹೇಳಿದ್ರೆ, ಮುಖ್ಯವಾಗಿ ಈ ಹಳ್ಳಿ ಕಡೆಯಿಂದ ಮಕ್ಕಳಿಗೆ ನೋಡಿ ತಪ್ಪು ಜಾಬ್ದಲ್ಲ. ಈಗ ನೋಡಿ ಒಂದು ಆಲ್ಮೋಸ್ಟ್ ಒಂದು 25,000 ಜಾಬ್ಸ್ಗಳಿತ್ತು. 25,000 ಜಾಬ್ಸ್ಗಳಲ್ಲಿ ಆಲ್ಮೋಸ್ಟ್ ಒಂದು ನೀವು ನೋಡ್ಲಿಕ್ಕೆ ಹೋದ್ರೆ ಒಂದು 7,000 ಶಾರ್ಟ್ ಲಿಸ್ಟ್ ಮತ್ತೆ ಒಂದು 2,500 ಸಿಲೆಕ್ಷನ್ ಅಂತ ಹೇಳ್ಬೋದು. ಇದು ಯಾಕೆ ಇದು ಮ್ಯಾಚ್ ಆಗ್ತಿಲ್ಲ ಹೇಳಿದ್ರೆ, ಮುಖ್ಯವಾಗಿ ಓರಿಯಂಟೇಶನ್ ಪ್ರಾಬ್ಲಮ್. ಓರಿಯಂಟೇಶನ್ ಏನ್ ಹೇಳಿದ್ರೆ, ಕೆಲವೆಲ್ಲ ಮಕ್ಕಳಿಗೆ ಇದು ಬೇಡ ಅದು ಬೇಡ, ಇಲ್ಲಿ ಹೋಗ್ಲಿಕ್ಕೆ ತಯಾರಿಲ್ಲ, ಇದೆಲ್ಲದೂ ಕೂಡ ಇರ್ತದೆ. ಇದೊಂದು ನಮ್ಗೆ ಬಾರಿ ಚಾಲೆಂಜಿಂಗ್. ನಿನ್ನೆ ಒಬ್ಳು ಹುಡುಗಿ ನನ್ನಲ್ಲಿಗೆ ಬಂದಿದ್ಲು. ಅವಳು ಏನು ವಿಚಾರ ಹೇಳಿದ್ರೆ, ಮುಖ್ಯವಾಗಿ ನಾನು ಪ್ರಗತಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಹೇಳಿದ್ರೆ, ಈ ಜಾಬ್ ಮೇಳದಲ್ಲಿ ಎಲ್ಲ ಸೇಲ್ಸ್ ಇದು ಎಲ್ಲ ಇರ್ತದಂತೆ, ಯಾಕೆ ನಂಗೆ ಸೇಲ್ಸ್ ಬೇಡ ಅಂತ ನಾನು ಕೇಳಿದೆ. ಸೊ ಸೇಲ್ಸ್ ನಂಗೆ ಆಫೀಸಲ್ಲೇ ಕೂತ್ಕೊಂಡು ಜಾಬ್ ಬೇಕಂತ. ಸೊ ಈ ಓರಿಯಂಟೇಶನ್, ಇಂಥ ಓರಿಯಂಟೇಶನ್ಗಳು ನಾವು ವರ್ಕ್ ಮಾಡ್ಬೇಕು. ಇದು ಬಾರಿ ಅಗತ್ಯ. ಇವತ್ತು ಜನರಿಗೆ ಜಾಬ್ ಬೇಕು, ಬಟ್ ಎಲ್ಲಿಯಾದ್ರೂ ಒಂದು ಶುರು ಆಗ್ಬೇಕು. ಅಪೇಕ್ಷೆಗಳು ಬಾರಿ ಹೈ ಇರ್ತದೆ, ಬಟ್ ನಾವುಗಳು ಕೂಡ ನೋಡ್ಬೇಕು ಯಾವ ತರದ ಜಾಬ್ ಈಗ ಲಭ್ಯವಿದೆ ಅಂತ ನಾವುಗಳ ಕೂಡ ಅರ್ಥ ಮಾಡ್ಕೊಳ್ಬೇಕು. ಸೊ ಇದು ಬಾರಿ ಮುಖ್ಯ ಅಂತ ಹೇಳ್ತಿದ್ದೇನೆ. ಸೊ ಆ ಕಾರಣಕ್ಕಾಗಿ ಈ ಓರಿಯಂಟೇಶನ್, ಈ ಜನರಿಗೆ ಇದರ ಮಾಹಿತಿ ತಿಳಿಸುದು. ಈವನ್ ಈಗ ಸೇಲ್ಸ್ ಯಾಕೆ ಬೇಡ, ಯಾಕೆ ಹೇಳಿದ್ರೆ ಇವತ್ತು ಎಷ್ಟೋ ಸೇಲ್ಸ್ ಜಾಬ್ಸ್ ಇದೆ, ಇವತ್ತು ಎಷ್ಟೋ ಜಾಬ್ಸ್ ಇದೆ, ಮಕ್ಕಳು ಅದಕ್ಕೆ ಹೋಗ್ಲಿಕ್ಕೆ ತಯಾರಿರೋದಿಲ್ಲ. ಸೊ ಅಂತ ನೋಡಿ, ನಾನು ಕೇವಲ ಸೇಲ್ಸ್ ಮಾತ್ರ ಇದರಲ್ಲಿ ಇರುವುದಲ್ಲ. ಈಗ ಕೋರ್ ಜಾಬ್ಸ್, ಎಷ್ಟೋ ಕೋರ್ ಜಾಬ್ಸ್ ಇದೆ. ಆ ಕೋರ್ ಜಾಬ್ಸ್ ಪಡಿಬೇಕಿದ್ರೆ ಅವರ ಟ್ರೈನಿಂಗ್ ಆ ಹಂತದಲ್ಲಿ ಇರಬೇಕು. ಇವತ್ತು ANZ ಅಲ್ಲಿ ಜಾಬ್ ಜನರಿಗೆ ಬೇಕು, EXL ಅಲ್ಲಿ ಜಾಬ್ ಬೇಕು, ಸುಮಾರು ಇಂಥ ಕೋಡ್ ಕ್ರಾಫ್ಟ್ ಅಂತ ಕಂಪನಿಯಲ್ಲಿ ಜಾಬ್ ಬೇಕು, ಕೋರ್ ಜಾಬ್ಸ್ ಇದೆ. ಬಟ್ ಅವರ ಕೆಪಾಸಿಟಿ ಬಿಲ್ಡಿಂಗ್ ಕೂಡ ಆಗ್ಬೇಕಲ್ಲ. ಇವತ್ತು ನಾನು ಅದೇ ಬಾರಿ ಹೇಳ್ತಿದ್ದೇನೆ, ಎಸ್ಪೆಷಲಿ ಇಂಜಿನಿಯರ್ಸ್ ನೋಡಿ, ಇವತ್ತು ಇಂಟರ್ನ್ಶಿಪ್ ನೀವು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ, ಇವತ್ತು ನೀವು ಪ್ರೊಜೆಕ್ಟ್ಸ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ 100% ನಿಮ್ಗೆ ಒಳ್ಳೆ ಜಾಬ್ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್, ಆಳ್ವಾಸ್ ಪ್ರಗತಿ 2026 ಉತ್ಪಾದನಾ ವಲಯ ಮುಖ್ಯಸ್ಥ ಡಾಕ್ಟರ್ ಕುಮಾರಸ್ವಾಮಿ, ಉದ್ಯೋಗ ನಿಯೋಜನೆ ವಿಭಾಗದ ರಂಜಿತಾ ಆಚಾರ್ಯ, ಆಳ್ವಾಸ್ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ಪ್ರಶಾಂತ್ ಶೆಟ್ಟಿ, ಆಳ್ವಾಸ್ ತಾಂತ್ರಿಕ ಮಹಾವಿದ್ಯಾಲಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ದಿಶಾ ಶೆಟ್ಟಿ ಉಪಸ್ಥಿತರಿದ್ದರು.